ಕೆಲವೇ ಕ್ಷಣಗಳಲ್ಲಿ ತುಮಕೂರಿನ ಟೌನ್ ಹಾಲ್ನಿಂದ ಡಿ.ಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಶುರುವಾಗ್ತಾ ಇದೆ. ಕೆ.ಎನ್. ರಾಜಣ್ಣ ಅವರನ್ನ ಬೆಂಬಲಿಸಿ ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಕೆ.ಎನ್. ರಾಜಣ್ಣ ಅವರ ಭಾವಚಿತ್ರ ಇರತಕ್ಕಂತಹ ಒಂದು ಧ್ವಜವನ್ನು ಕೈಯಲ್ಲಿ ಹಿಡಿದು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಹೊರಡ್ತಾ ಇದ್ದಾರೆ. ಇಲ್ಲಿ ಈಗ ಸುಮಾರು 1,000ಕ್ಕೂ ಹೆಚ್ಚು ಕಾರ್ಯಕರ್ತರು ಹಾಗೆ ಅವರ ಅಭಿಮಾನಿಗಳು ಭಾಗವಹಿಸಿರ್ತಕ್ಕಂಥದ್ದು. ನಾನು ಅವ್ರನ್ನ ನೇರವಾಗಿ ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅವರೆಲ್ಲ ಯಾರು ಮತ್ತು ಯಾವ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾರೆ ಮತ್ತು ಅವರ ಬೆಂಬಲ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು. ಸರ್, ನಿಮ್ಮ ಹೆಸರು? ಸರ್, ಕುಪ್ಪೂರು ಶ್ರೀಧರ ನಾಯಕ ಅಂತೇಳಿ, ನಾನು ಕರ್ನಾಟಕ ವಾಲ್ಮೀಕಿ ಕ್ರಾಂತಿ ಸೇನೆ ರಾಜ್ಯಾಧ್ಯಕ್ಷ ಇದ್ದೀನಿ. ಏನು ವಿಚಾರ? ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಮಂತ್ರಿ ಸ್ಥಾನ ಹೋಗಿದೆ, ಮುಂದೆ ಏನು ಅಂತ? ಸರ್, ಮುಂದೆ ಏನಿಲ್ಲ. ಕೆ.ಎನ್. ರಾಜಣ್ಣವರು ಮಾತಾಡಿರ್ತಕ್ಕಂಥ ಮಾತನ್ನು ತಿರುಚಿ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಹಾಗಾಗಿ ಅದನ್ನು ಸರಿಯಾಗಿ ಅರ್ಥೈಸ್ಕೊಬೇಕು. ಯಾವುದೇ ನೋಟಿಸ್ ಕೊಡದೆ, ಯಾವುದೇ ವಿಚಾರಣೆ ಮಾಡದೆ ಏಕಾಏಕಿ ತೆಗೆದುಹಾಕಿರ್ತಕ್ಕಂಥದ್ದು ಖಂಡನೀಯ. ಇದು ನಾನು ಸಮಾಜದವನಾಗಿ ಹೇಳ್ತಕ್ಕಂಥದ್ದು. ಈ ನೀವು ಕೆ.ಎನ್. ರಾಜಣ್ಣವ್ರಿಗೆ ಮಾಡಿದ ಒಬ್ಬ ಅಪಮಾನ ಅಲ್ಲ, ಇದು ಇಡೀ ಸಮಾಜಕ್ಕೆ ಮಾಡಿದಂಥ ಅಪಮಾನ. ಇವತ್ತು ಕೆ.ಎನ್. ರಾಜಣ್ಣವರ ಪರವಾಗಿ ಎಲ್ಲ ಹಿಂದ ವರ್ಗ ಇದೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಸಣ್ಣ ಪುಟ್ಟ ಜಾತಿಗಳು ಕೂಡ ಪ್ರೀತಿಸ್ತಕ್ಕಂಥ ಮನೋಭಾವ ಇರೋದು ಕೆ.ಎನ್. ರಾಜಣ್ಣವರಿಗೆ. ಅಂಥ ಒಬ್ಬ ನಾಯಕನಿಗೆ ಇವತ್ತು ಅಪಮಾನ ಮಾಡಿದ್ದೀರಾ. ಹಾಗಾಗಿ ನಾವು ಇವತ್ತೊಂದು ಖಂಡಿಸ್ತೀವಿ. ಸರಿ ಅರ್ಥೈಸ್ಕೊಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ವಿಡಿಯೋ ತಿರ್ಚಿದ್ದಾರೆ ಅಂತಂದ್ರೆ ವಿಡಿಯೋ ತಿರ್ಚುವಂಥ ಅಗತ್ಯತೆ ಏನಿತ್ತು ಅಂತ? ಸರ್, ಮೊನ್ನೆ ನಮ್ಮ ಸಾಹೇಬ್ರು ಹೇಳಿದಾಗೆ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಬಟ್ ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಅದೆಲ್ಲ ಸರಿಪಡಿಸ್ಕೊಬೇಕು ಅಂತಂದರೆ ಇವತ್ತು ಕೆ.ಎನ್. ರಾಜಣ್ಣವರಿಗೆ ಮಂತ್ರಿ ಸ್ಥಾನ ಮರುಕಳಿಸಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. ನನ್ನ ಹೆಸರು ಒಳವನಹಳ್ಳಿ ಕೇಶವ ಅಂತ VSSN ಅಧ್ಯಕ್ಷರು. ರಾಜಣ್ಣವ್ರಿಗೆ ಏನಾದರೂ ಇದು ಹಿಂಪಡೆಯಲಿದ್ರೆ, ರಾಜೀನಾಮೆ ಹಿಂಪಡೆಯಲಿದ್ರೆ, ಸಸ್ಪೆಂಡ್ ಹಿಂಪಡೆಯಲಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸು ಶೂನ್ಯ. ಅವರು ಎಲ್ಲ ವರ್ಗದ ನಾಯಕರು. ಮೊದಲು ನಾಗೇಂದ್ರವರು ಟಾರ್ಗೆಟ್ ಮಾಡಿದ್ದಾರೆ, ಎರಡನೇರು ರಮೇಶ್ ಜಾರಕಿಹೊಳಿನ ಟಾರ್ಗೆಟ್ ಮಾಡಿದ್ದಾರೆ, ನಾಯಕ ಸಮಾಜನೇ ಟಾರ್ಗೆಟ್ ಮಾಡ್ತಾ ಐತೆ. ಹಿಂಗೆ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಶೂನ್ಯ ಆಗೋದು ಖಚಿತ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 0 ಪಾಯಿಂಟ್ ಇರ್ತೈತೆ. ರಾಜಣ್ಣವರು ಎಲ್ಲ ವರ್ಗದ ನಾಯಕರು, ಹಿಂದು ಉಳಿದ ನಾಯಕರು, ಅಹಿಂದ ನಾಯಕರು, ಬಡವರ ಬಂಧು. ಬಡವರಿಗೆ ಅತಿ ಹೆಚ್ಚು ಗುರುತಿಸಿ ಪುಕ್ಷಟೆ ಬ್ಯಾಂಕಲ್ಲಿ ಕೆಲಸ, ಸಾಲುಗಳು ಕೂಡ ಅಂತ ಇದು ಧೀಮಂತ್ರ ಯಾರೂ ಇಲ್ಲ. 224 ಜನ MLAಗಳಿಗೆ 2-3 ಸಿಗ್ಬೋದು ರಾಜಣ್ಣಂತವ್ರು. ಮೊದಲನೇ ವ್ಯಕ್ತಿನೇ ರಾಜಣ್ಣವರು. ಬಡವ್ರನ್ನ ಗುರ್ಸೋರು ಅಂದರೆ ಅವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ನಮ್ಮ ನಾಯಕ ಸಮಾಜ ಹಿಂಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ನಮ್ಮ ಸಪೋರ್ಟ್ ಇರುತ್ತೆ ನಮ್ಮ ನಾಯಕ ಸಮಾಜದಿಂದ. ಅದರ ಎರಡನೇ ಮಾತೇ ಇಲ್ಲ. ಕಾಂಗ್ರೆಸ್ನಲ್ಲಿ ನಾಯಕರನ್ನ, ನಾಯಕ ಸಮುದಾಯದವ್ರನ್ನ ಕಡೆಗಣಿಸಿದ್ದಾರೆ ಅಂತ ಆರೋಪ ಮಾಡ್ತಾವ್ರು. ಏನು ಹೇಳ್ತೀರಿ? ಇಂಥ ಆರೋಪಗಳಿಗೆ ನಮ್ಮ ನಾಯಕರು ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಮುಂದಿನ ದಿನಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೋರಾಟಗಳನ್ನು ನಾವು ಜಿಲ್ಲೆಯಾದ್ಯಂತ ಸೃಷ್ಟಿ ಮಾಡ್ತೀವಿ. ಹಲವಾರು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಅಂಗವಿಕಲರಿಗೆ ಕೆಲಸ ಕೊಟ್ಟಂಥ ಏಕೈಕ ವ್ಯಕ್ತಿ ನಮ್ಮ ಕೆ.ಎನ್. ರಾಜಣ್ಣ ಸಾಹೇಬರು. ಇಂತಹ ಗೊಡ್ಡ ಬೆದರಿಕೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಅವರ ಹಿಂದಿದ್ದೀವಿ. ಇಂತಹ ಗೊಡ್ಡ ಬೆದರಿಕೆಗೆ ಜಗ್ಗುವುದಿಲ್ಲ, ನಾವು ಬಗ್ಗುವುದಿಲ್ಲ. ಒಂದು ದಿನ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಒಂದ್ ದಿನದ ಪ್ರತಿಭಟನೆ ಮಂತ್ರಿ ಸ್ಥಾನ ಕೊಟ್ಟು ಬಿಡ್ತಾರೆ ಅಂತ? ಸರ್, ಇದು ಪ್ರಾರಂಭ. ಮುಂದಿನ ದಿನಗಳಲ್ಲಿ ಇದೀಗ ಉಗ್ರವಾಗಿರುತ್ತೆ. ಇವತ್ತು ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಸಾಹೇಬ್ರು ಹೇಳೋದ್ರಿಂದ ನಾವೆಲ್ಲ ಸಂಯಮ ಕಳ್ಕೊಳ್ಳಲ್ಲ, ಶಾಂತಿಯುತವಾಗಿ ಮಾಡ್ತೀವಿ. ಆದರೆ ಒಂದು ಸಂದೇಶನ ಕೊಡೋಕೆ ಇಷ್ಟಪಡ್ತೀನಿ. ನೀವೇನಾದರೂ ಹೈಕಮಾಂಡ್ ಇರ್ಬೋದು, ಸರ್ಕಾರ ಇರ್ಬೋದು, ನಮ್ಮ ಮನವಿನ ಸ್ವೀಕರಿಸಿಲ್ಲ ಅಂತಂದರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಕಾಂಗ್ರೆಸ್ ಹೇಳಕ್ಕೆ ಹೆಸರಿಲ್ಲ ಮಾಡ್ತೀವಿ. ಕಾಂಗ್ರೆಸ್ನ ಹೇಳಕ್ಕೆ ಹೆಸರಿಲ್ಲ ಮಾಡ್ತೀವಿ. ಹಾಗಾಗಿ ನಮ್ಮ ಮನವಿನ ಸ್ವೀಕರಿಸಿ ಫಸ್ಟು ಅವ್ರನ್ನ ಅರ್ಥೈಸ್ಕೊಳ್ಳಿ, ಸರಿಯಾಗಿ ನಡೆಸ್ಕೊಳ್ಳಿ. ನಾವು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಮನವಿನ ಆಲಿಸಿ ಸರಿಯಾದ ರೀತಿ ನಡ್ಕೊಳ್ಳಿ. ಇಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಇರುತ್ತೆ. ಇವತ್ತು ನಾವೆಲ್ಲೂ ಕೂಡ ಶಾಂತಿ ಭಂಗ ಮಾಡಲ್ಲ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ಯಾಕಂದರೆ ರಾತ್ರಿ ನಮ್ಮ ಕೆ.ಎನ್.ಆರ್. ಸಾಹೇಬರು ಸಂದೇಶ ಕೊಟ್ಟಿದ್ದಾರೆ, ಯಾರು ಕೂಡ ಸಂಯಮ ಕಳ್ಕೊಬಾರ್ದು ಅಂತೇಳಿ. ಅವ್ರು ಹೇಳಿದಂತೆ ನಾವು ನಡ್ಕೊತೀವಿ ಅಂತಕ್ಕಂಥ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ರಾಜಣ್ಣ ಅವರ ಉಚ್ಚಾಟನೆ ಸಂಬಂಧಪಟ್ಟಂತೆ ಆಗ್ರಹಗಳು ಹೆಚ್ಚಾಗಿದೆ. ಏನು ಹೇಳ್ತೀರಿ? ರಾಜಣ್ಣ ಅವರ ಉಚ್ಚಾಟನೆ ಸಾಧ್ಯತೆ ಅಂತಿದ್ದಾರೆ. ಉಚ್ಚಾಟನೆ ಅದೇ ಸರ್ ಹೇಳ್ತಿರೋದು. ಯಾವುದೇ ನೋಟಿಸ್ ಕೊಡದೆ, ಯಾವುದೇ ವಿಚಾರಣೆ ಮಾಡದೆ ಏಕಾಏಕಿ ತೆಗೆದುಹಾಕಿರೋದು ಷಡ್ಯಂತ್ರ ಅಂತ ನಮಗೆ ಭಾವಿಸ್ತದೆ. ಯಾಕಂದರೆ ಹೈಕಮಾಂಡ್ಗೆ ಬೇರೆ ರೀತಿಯಲ್ಲಿ ತಿರುಚಿ ಹೇಳಿಸಿದ್ದಾರೆ ವಿಡಿಯೋನ. ಅವ್ರಿಗೇನು ಕನ್ನಡ ಬರುತ್ತಾ? ರಾಹುಲ್ ಗಾಂಧಿ ಅವ್ರಿಗೆ ಯಾರೋ ಹೇಳೇ ಮಾಡಿಸಿರೋದು ಇದು. ಹಾಗಾಗಿ ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ನಮ್ಮ ಮನವಿನ ಸ್ಪಂದಿಸಬೇಕು. ಯಾಕಂದರೆ ನಾವೆಲ್ಲರೂ ಕೂಡ ಕೆ.ಎನ್.ಆರ್. ಮುಖ ನೋಡ್ಕೊಂಡು ಇವತ್ತು ಕಾಂಗ್ರೆಸ್ ಪರ ಇರೋದು. ಈ ಜಿಲ್ಲೆಯಲ್ಲಿ 7 ಸ್ಥಾನ ಗೆದ್ದಿದೆ ಅಂತಂದರೆ ಅದು ರಾಜಣ್ಣವರ ಕೊಡುಗೆ. ರಾಜಣ್ಣವ್ರು ನೋಡೇ ಓಟ್ ಹಾಕಿರೋದು ನೀವು ರಾಜಣ್ಣನ ಕಳ್ಕೊಂಡ್ರೆ ಕಾಂಗ್ರೆಸ್ ಕಳ್ಕೊಂತೀರಿ.
ಧೂಳಿಪಾಠ ಮಾಡಾಕ್ತಿವಿ ಜಿಲ್ಲೆ ಒಳಗೆ ಕಾಂಗ್ರೆಸ್ನ. ಎಸ್, ಇದಿಷ್ಟು ಕೂಡ ನನ್ನ ರಾಜಣ್ಣ ಬೆಂಬಲಿಗರು ಮತ್ತೆ ಅವರ ಅಭಿಮಾನಿಗಳಿಗೆ ಏನಿದ್ದಾರೆ ಅವರು ಹೇಳುವಂತ ಮಾತು. ಕೆ ಎನ್ ರಾಜಣ್ಣ ಅವ್ರನ್ನ ಕಡೆಗಣಿಸಿದ್ದೆ, ಆದರೆ ಇಡೀ ತುಮಕೂರಿನಲ್ಲೇ ಕಾಂಗ್ರೆಸ್ ಅನ್ನು ಧೂಳಿಪಾಠ ಮಾಡ್ತೇವೆ ಅಂತಕ್ಕಂತಹ ಎಚ್ಚರಿಕೆಯನ್ನ ವಾಲ್ಮೀಕಿ ಸಮುದಾಯದ ಕಾರ್ಯಕರ್ತರು ಕೊಡ್ತಾ ಇರ್ತಕ್ಕಂಥದ್ದು. ನಾನೀಗೇನು ಮಾತಾಡ್ತಿದ್ದೀನಿ ಇದೆಲ್ಲವೂ ಕೂಡ ಈ ಕ್ಷಣದಲ್ಲಿ ಇರ್ತಕ್ಕಂತಹ ಅಪ್ಡೇಟು. ಮತ್ತಷ್ಟು ಅಪ್ಡೇಟ್ ಅನ್ನು ರಿಪಬ್ಲಿಕ್ ಕನ್ನಡ ತುಮಕೂರಿನಿಂದ ಕೊಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಕೆಲವೇ ಕ್ಷಣಗಳಲ್ಲಿ ತುಮಕೂರಿನ ಟೌನ್ ಹಾಲ್ನಿಂದ ಡಿ ಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಶುರುವಾಗ್ತಾ ಇದೆ. ಕೆ ಎನ್ ರಾಜಣ್ಣ ಅವ್ರನ್ನ ಬೆಂಬಲಿಸಿ ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಕೆ ಎನ್ ರಾಜಣ್ಣ ಅವರ ಭಾವಚಿತ್ರ ಇರತಕ್ಕಂತಹ ಒಂದು ಧ್ವಜವನ್ನು ಕೈಯಲ್ಲಿ ಹಿಡಿದು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಹೊರಡ್ತಾ ಇದ್ದಾರೆ. ಇಲ್ಲಿ ಈಗ ಸುಮಾರು 1,000ಕ್ಕೂ ಹೆಚ್ಚು ಕಾರ್ಯಕರ್ತರು ಹಾಗೆ ಅವರ ಅಭಿಮಾನಿಗಳು ಭಾಗವಹಿಸಿರ್ತಕ್ಕಂಥದ್ದು. ನಾನು ಅವ್ರನ್ನ ನೇರವಾಗಿ ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅವರೆಲ್ಲ ಯಾರು ಮತ್ತು ಯಾವ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾರೆ ಮತ್ತು ಅವರ ಬೆಂಬಲ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು. ಸರ್, ನಿಮ್ಮ ಹೆಸರು? ಸರ್, ಕುಪ್ಪೂರು ಶ್ರೀಧರ ನಾಯಕ ಅಂತೇಳಿ, ನಾನು ಕರ್ನಾಟಕ ವಾಲ್ಮೀಕಿ ಕ್ರಾಂತಿ ಸೇನೆ ರಾಜ್ಯಾಧ್ಯಕ್ಷ ಇದ್ದೀನಿ. ಏನು ವಿಚಾರ, ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಮಂತ್ರಿ ಸ್ಥಾನ ಹೋಗಿದೆ, ಮುಂದೆ ಏನು ಅಂತ? ಸರ್, ಮುಂದೆ ಏನಿಲ್ಲ. ಕೆ ಎನ್ ರಾಜಣ್ಣವರು ಮಾತಾಡಿರ್ತಕ್ಕಂಥ ಮಾತನ್ನು ತಿರುಚಿ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಹಾಗಾಗಿ ಅದನ್ನು ಸರಿಯಾಗಿ ಅರ್ಥೈಸ್ಕೊಬೇಕು. ಯಾವುದೇ ನೋಟಿಸ್ ಕೊಡದೆ, ಯಾವುದೇ ವಿಚಾರಣೆ ಮಾಡದೆ ಏಕಾಏಕಿ ತೆಗೆದುಹಾಕಿರ್ತಕ್ಕಂಥದ್ದು ಖಂಡನೀಯ. ಇದು ನಾನು ಸಮಾಜದವನಾಗಿ ಹೇಳ್ತಕ್ಕಂಥದ್ದು. ಈ ನೀವು ಕೆ ಎನ್ ರಾಜಣ್ಣವ್ರಿಗೆ ಮಾಡಿದ ಒಬ್ಬ ಅಪಮಾನ ಅಲ್ಲ, ಇದು ಇಡೀ ಸಮಾಜಕ್ಕೆ ಮಾಡಿದಂಥ ಅಪಮಾನ. ಇವತ್ತು ಕೆ ಎನ್ ರಾಜಣ್ಣವರ ಪರವಾಗಿ ಎಲ್ಲ ಹಿಂದೆ ವರ್ಗ ಇದೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಸಣ್ಣ ಪುಟ್ಟ ಜಾತಿಗಳು ಕೂಡ ಪ್ರೀತಿಸ್ತಕ್ಕಂಥ ಮನೋಭಾವ ಇರೋದು ಕೆ ಎನ್ ರಾಜಣ್ಣವರಿಗೆ. ಅಂಥ ಒಬ್ಬ ನಾಯಕನಿಗೆ ಇವತ್ತು ಅಪಮಾನ ಮಾಡಿದ್ದೀರಾ. ಹಾಗಾಗಿ ನಾವು ಇವತ್ತೊಂದು ಖಂಡಿಸ್ತೀವಿ. ಸರಿಯಾಗಿ ಅರ್ಥೈಸ್ಕೊಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ವಿಡಿಯೋ ತಿರ್ಚಿದ್ದಾರೆ ಅಂತಂದ್ರೆ ವಿಡಿಯೋ ತಿರ್ಚುವಂತ ಅಗತ್ಯತೆ ಏನಿತ್ತು ಅಂತ? ಸರ್, ಮೊನ್ನೆ ನಮ್ಮ ಸಾಹೇಬ್ರು ಹೇಳಿದಾಗೆ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಬಟ್ ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಅದೆಲ್ಲ ಸರಿಪಡಿಸ್ಕೊಬೇಕು ಅಂತಂದರೆ ಇವತ್ತು ಕೆ ಎನ್ ರಾಜಣ್ಣವರಿಗೆ ಮಂತ್ರಿ ಸ್ಥಾನ ಮರುಕಳಿಸಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. ನನ್ನ ಹೆಸರು ಒಳವನಹಳ್ಳಿ ಕೇಶವ ಅಂತ VSS ಅಧ್ಯಕ್ಷರು. ರಾಜಣ್ಣವ್ರಿಗೆ ಏನಾದರೂ ಇದು ಹಿಂಪಡಿಲಿದ್ರೆ, ರಾಜೀನಾಮೆ ಹಿಂಪಡಿಲಿದ್ರೆ, ಸಸ್ಪೆಂಡ್ ಹಿಂಪಡಿಲಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸು ಶೂನ್ಯ. ಅವರು ಎಲ್ಲ ವರ್ಗದ ನಾಯಕರು. ಮೊದಲು ನಾಗೇಂದ್ರ ಅವರು ಟಾರ್ಗೆಟ್ ಮಾಡಿದ್ದಾರೆ, ಎರಡನೇರು ರಮೇಶ್ ಜಾರಕಿಹೊಳಿನ ಟಾರ್ಗೆಟ್ ಮಾಡಿದ್ದಾರೆ, ನಾಯಕ ಸಮಾಜನೇ ಟಾರ್ಗೆಟ್ ಮಾಡ್ತಾ ಐತೆ. ಹಿಂಗೆ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಶೂನ್ಯ ಆಗೋದು ಖಚಿತ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 0 ಪಾಯಿಂಟ್ ಇರ್ತೈತೆ. ರಾಜಣ್ಣವರು ಎಲ್ಲ ವರ್ಗದ ನಾಯಕರು, ಹಿಂದು ಉಳಿದ ನಾಯಕರು, ಅಹಿಂದ ನಾಯಕರು, ಬಡವರ ಬಂಧು, ಬಡವರಿಗೆ ಅತಿ ಹೆಚ್ಚು ಗುರುತಿಸಿ ಪುಕ್ಷಟೆ ಬ್ಯಾಂಕಲ್ಲಿ ಕೆಲಸ, ಸಾಲುಗಳು ಕೂಡ ಅಂತ ಇದು ಧೀಮಂತ್ರ ಯಾರೂ ಇಲ್ಲ. 224 ಜನ MLAಗಳಿಗೆ 2-3 ಸಿಗ್ಬೋದು ರಾಜಣ್ಣಂತವ್ರು. ಮೊದಲನೇ ವ್ಯಕ್ತಿನೇ ರಾಜಣ್ಣವರು. ಬಡವ್ರನ್ನ ಗುರ್ಸೋರು ಅಂದರೆ ಅವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ನಮ್ಮ ನಾಯಕ ಸಮಾಜ ಹಿಂಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ನಮ್ಮ ಸಪೋರ್ಟ್ ಇರುತ್ತೆ ನಮ್ಮ ನಾಯಕ ಸಮಾಜದಿಂದ. ಅದರ ಎರಡನೇ ಮಾತೇ ಇಲ್ಲ. ಕಾಂಗ್ರೆಸ್ನಲ್ಲಿ ನಾಯಕರನ್ನ, ನಾಯಕ ಸಮುದಾಯದವ್ರನ್ನ ಕಡೆಗಣಿಸಿದ್ದಾರೆ ಅಂತ ಆರೋಪ ಮಾಡ್ತಾವ್ರು. ಏನು ಹೇಳ್ತೀರಿ? ಇಂಥ ಆರೋಪಗಳಿಗೆ ನಮ್ಮ ನಾಯಕರು ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಮುಂದಿನ ದಿನಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೋರಾಟಗಳನ್ನು ನಾವು ಜಿಲ್ಲೆಯಾದ್ಯಂತ ಸೃಷ್ಟಿ ಮಾಡ್ತೀವಿ. ಹಲವಾರು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಅಂಗವಿಕಲರಿಗೆ ಕೆಲಸ ಕೊಟ್ಟಂಥ ಏಕೈಕ ವ್ಯಕ್ತಿ ನಮ್ಮ ಕೆ ಎನ್ ರಾಜಣ್ಣ ಸಾಹೇಬರು. ಇಂತಹ ಗೊಡ್ಡ ಬೆದರಿಕೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಅವರ ಹಿಂದಿದ್ದೀವಿ. ಇಂತಹ ಗೊಡ್ಡ ಬೆದರಿಕೆಗೆ ಜಗ್ಗುವುದಿಲ್ಲ, ನಾವು ಬಗ್ಗುವುದಿಲ್ಲ. ಒಂದು ದಿನ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಒಂದಿನದ ಪ್ರತಿಭಟನೆ, ಮಂತ್ರಿ ಸ್ಥಾನ ಕೊಟ್ಟು ಬಿಡ್ತಾರೆ ಅಂತ? ಸರ್, ಇದು ಪ್ರಾರಂಭ. ಮುಂದಿನ ದಿನಗಳಲ್ಲಿ ಇದೀಗ ಉಗ್ರವಾಗಿರುತ್ತೆ. ಇವತ್ತು ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಸಾಹೇಬ್ರ ಹೇಳೋದ್ರಿಂದ ನಾವೆಲ್ಲ ಸಂಯಮ ಕಳ್ಕೊಳ್ಳಲ್ಲ, ಶಾಂತಿಯುತವಾಗಿ ಮಾಡ್ತೀವಿ. ಆದರೆ ಒಂದು ಸಂದೇಶನ ಕೊಡೋಕೆ ಇಷ್ಟಪಡ್ತೀನಿ. ನೀವೇನಾದರೂ ಹೈಕಮಾಂಡ್ ಇರ್ಬೋದು, ಸರ್ಕಾರ ಇರ್ಬೋದು, ನಮ್ಮ ಮನವಿನ ಸ್ವೀಕರಿಸಿಲ್ಲ ಅಂತಂದರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಧೂಳಿಪಾಠ ಆಗುತ್ತೆ. ಕಾಂಗ್ರೆಸ್ ಹೇಳಕ್ಕೆ ಹೆಸರಿಲ್ಲ ಮಾಡ್ತೀವಿ. ಕಾಂಗ್ರೆಸ್ನ ಹೇಳಕ್ಕೆ ಹೆಸರಿಲ್ಲ ಮಾಡ್ತೀವಿ. ಹಾಗಾಗಿ ನಮ್ಮ ಮನವಿನ ಸ್ವೀಕರಿಸಿ ಫಸ್ಟು ಅವ್ರನ್ನ ಅರ್ಥೈಸ್ಕೊಳ್ಳಿ, ಸರಿಯಾಗಿ ನಡೆಸ್ಕೊಳ್ಳಿ. ನಾವು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಮನವಿನ ಆಲಿಸಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿ. ಇಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಇರುತ್ತೆ. ಇವತ್ತು ನಾವೆಲ್ಲೂ ಕೂಡ ಶಾಂತಿ ಭಂಗ ಮಾಡಲ್ಲ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ಯಾಕಂದರೆ ರಾತ್ರಿ ನಮ್ಮ KNR ಸಾಹೇಬರು ಸಂದೇಶ ಕೊಟ್ಟಿದ್ದಾರೆ, ಯಾರು ಕೂಡ ಸಂಯಮ ಕಳ್ಕೊಂಬಾರ್ದು ಅಂತೇಳಿ. ಅವ್ರು ಹೇಳಿದಂತೆ ನಾವು ನಡ್ಕೊತೀವಿ ಅಂತಕ್ಕಂಥ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ರಾಜಣ್ಣ ಅವರ ಉಚ್ಚಾಟನೆ ಸಂಬಂಧಪಟ್ಟಂತೆ ಆಗ್ರಹಗಳು ಹೆಚ್ಚಾಗಿದೆ. ಏನು ಹೇಳ್ತೀರಿ? ರಾಜಣ್ಣ ಅವರ ಉಚ್ಚಾಟನೆ ಸಾಧ್ಯತೆ ಅಂತಿದ್ದಾರೆ. ಉಚ್ಚಾಟನೆ ಅದೇ ಸರ್ ಹೇಳ್ತಿರೋದು.
ಯಾವುದೇ ನೋಟಿಸ್ ಕೊಡದೆ ಯಾವುದೇ ವಿಚಾರಣೆ ಮಾಡದೆ ಏಕಾಏಕಿ ತೆಗೆದುಹಾಕಿರೋದು ಈ ಷಡ್ಯಂತ್ರ ಅಂತ ನಮಗೆ ಭಾವಿಸ್ತದೆ. ಯಾಕಂದರೆ ಹೈಕಮಾಂಡ್ಗೆ ಬೇರೆ ರೀತಿಯಲ್ಲಿ ತಿರ್ಚಿ ಹೇಳ್ಸಿದ್ದಾರೆ ವಿಡಿಯೋನ. ಅವ್ರಿಗೇನು ಕನ್ನಡ ಬರುತ್ತಾ ರಾಹುಲ್ ಗಾಂಧಿ ಅವ್ರಿಗೆ? ಯಾರೋ ಹೇಳೇ ಮಾಡಿಸಿರೋದು ಇದು. ಹಾಗಾಗಿ ಅದನ್ನು ಸರಿಯಾಗಿ ಅರ್ಥೈಸ್ಕೊಬೇಕು. ಅರ್ಥೈಸ್ಕೊಂಡು ನಮ್ಮ ಮನವಿನ ಸ್ಪಂದಿಸಬೇಕು. ಯಾಕಂದರೆ ನಾವೆಲ್ಲರೂ ಕೂಡ KNR ಮುಖ ನೋಡ್ಕೊಂಡು ಇವತ್ತು ಕಾಂಗ್ರೆಸ್ ಪರ ಇರೋದು. ಈ ಜಿಲ್ಲೆಯಲ್ಲಿ 7 ಸ್ಥಾನ ಗೆದ್ದಿದೆ ಅಂತಂದರೆ ಅದು ರಾಜಣ್ಣವರ ಕೊಡುಗೆ. ರಾಜಣ್ಣವ್ರು ನೋಡೇ ಓಟ್ ಹಾಕಿರೋದು ನಾವು. ನೀವು ರಾಜಣ್ಣನ ಕಳ್ಕೊಂಡ್ರೆ ಕಾಂಗ್ರೆಸ್ ಕಳ್ಕೊಂತೀರಿ. ಧೂಳಿಪಾಠ ಮಾಡಾಕ್ತೀವಿ ಜಿಲ್ಲೆ ಒಳಗೆ ಕಾಂಗ್ರೆಸ್ನ. ಎಸ್, ಇದಿಷ್ಟು ಕೂಡ ನನ್ನ ರಾಜಣ್ಣ ಬೆಂಬಲಿಗರು ಮತ್ತೆ ಅವರ ಅಭಿಮಾನಿಗಳು ಏನಿದ್ದಾರೆ ಅವರು ಹೇಳುವಂತ ಮಾತು. KN ರಾಜಣ್ಣ ಅವ್ರನ್ನ ಕಡೆಗಣಿಸಿದ್ದೆ, ಆದರೆ ಇಡೀ ತುಮಕೂರಿನಲ್ಲೇ ಕಾಂಗ್ರೆಸ್ ಅನ್ನ ಧೂಳಿಪಾಠ ಮಾಡ್ತೇವೆ ಅಂತಕ್ಕಂತಹ ಎಚ್ಚರಿಕೆಯನ್ನ ವಾಲ್ಮೀಕ ಸಮುದಾಯದ ಕಾರ್ಯಕರ್ತರು ಕೊಡ್ತಾ ಇರ್ತಕ್ಕಂಥದ್ದು. ನಾನೀಗೇನು ಮಾತಾಡ್ತಿದ್ದೀನಿ ಇದೆಲ್ಲವೂ ಕೂಡ ಈ ಕ್ಷಣದಲ್ಲಿ ಇರ್ತಕ್ಕಂತಹ ಅಪ್ಡೇಟು. ಮತ್ತಷ್ಟು ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡ ತುಮಕೂರಿನಿಂದ ಕೊಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.